ಶನಿಗ್ರಹ ಈಗ ನಮಗೆ ಕ್ರೂರವಾಗಿ, ಅತ್ಯಂತ ಕ್ರೂರವಾಗಿ 7.5 ಆರಂಭ ಮಾಡ್ತಿರುವಂತಹ ರಾಶಿ ಯಾವುದು ಅಂತ ಅಂದರೆ ನೋಡಿ, ಈ ಮೇಷರಾಶಿಯವರು. ಮೇಷರಾಶಿಗೆ ದ್ವಾದಶದಲ್ಲಿರುವಂಥ ಶನಿಗ್ರಹ ಮಾರಕ ಶನಿ ಆಗ್ತಾನೆ. ಈ ಮಾರಕ ಶನಿ ಅಂತ ಅಂದಾಗ ನಾನು ಹೇಳುವಂಥದ್ದು, ಈ ಶನಿ ದೋಷಗಳಿದ್ದಾಗ ನಿಮಗೆ ಕುಂತ ಜಾಗದಲ್ಲಿಯೇ ನಿಮಗೆ ಅಪವಾದಗಳು, ಅಪನಿಂದನೆಗಳು ನಿಮಗೆ ಹುಡುಕಿಕೊಂಡು ಬರ್ತಾ ಇರ್ತದೆ. ಸುಮ್ಮನೆ ಕುಂತಿದ್ರೂ ಸಹ ಕೆದಿಕೊಂಡು ಬರುತ್ತೆ ಗಲಾಟೆಗಳು, ಸಮಸ್ಯೆಗಳು, ಗೊಂದಲಗಳು. ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ವಾಹನವನ್ನು ಚಲಾವಣೆ ಮಾಡುವಂಥವರು, ವಾಹನವನ್ನು ಓಡಿಸುವಂಥವರು ಈ ಮೇಷರಾಶಿಯವರಿದ್ದರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ನೀವು ಸುಮ್ಮನೆ ನಿಂತಿದ್ರೂ ಸಹ ನಿಮ್ಮ ಗಾಡಿಗಳಿಗೆ ಟಚ್ ಮಾಡಿ ನಿಮಗೆ ಅಪಘಾತಗಳಾಗುವಂಥ ಸನ್ನಿವೇಶಗಳು ಇದೇ ಮೇಷರಾಶಿಯವರಿಗೆ 2.5 ವರ್ಷಗಳ ಕಾಲ ಇರುತ್ತೆ. ಭಾಳ ಎಚ್ಚರಿಕೆಯನ್ನು ವಹಿಸಿ. ಇದೇ ಮೇಷರಾಶಿಯವರು ನೀವು ತಪ್ಪೇ ಮಾಡಿರೋದಿಲ್ಲ, ಯಾರ ಜೊತೆನೋ ಒಡನಾಟವನ್ನು ಇಟ್ಕೊಂಡಿರ್ತೀರಿ, ಅವನೇನೋ ತಪ್ಪುಗಳನ್ನು ಮಾಡ್ತಾನೆ, ಆದರೆ ಶಿಕ್ಷೆಯನ್ನು ನೀವು ಅನುಭವಿಸುವಂಥ ವಾತಾವರಣಗಳು ಬರುತ್ತೆ. ಆದ್ದರಿಂದ ಒಂದು ನಾನು ಹೇಳುವಂಥದ್ದು, ಸ್ನೇಹ ವರ್ಗ, ಒಂದು ಫ್ರೆಂಡ್ಶಿಪ್ಪು, ಹೊರಗಡೆ ನಾನು ಯಾವುದೋ ಜೊತೆಯಲ್ಲಿ ಓಡಾಡ್ತೀನಿ ಅಂತ ಅಂದರೆ ಅದನ್ನು ಬಹಳವಾದಂಥ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಯಾರೋ ಮಾಡ್ತಿರುವಂಥ ತಪ್ಪುಗಳಿಗೆ, ಯಾರೋ ಮಾಡ್ತಿರುವಂಥ ಗಲಾಟೆಗಳಿಗೆ ಮೂಗು ತೂರ್ಸೋಕೆ ಹೋಗಬೇಡಿ. ನಾನೇ ಒಂದು ಏನೋ ನ್ಯಾಯ ಮಾಡ್ತೀನಿ, ನಾನೇ ಸರಿ ಮಾಡಿಬಿಡ್ತೀನಿ ಅಂತ ಹೋದರೆ ಮೇಷರಾಶಿಯವರು ಗೊಂದಲಕ್ಕೆ ಗುರಿಯಾಗ್ತೀರಿ. ಮೇಷರಾಶಿಯವರು ಮುಖ್ಯವಾಗಿ ಜೂಜಾಟವಾಗಲಿ, ಜೂಜಾಟ, ಮದ್ಯಪಾನ, ಧೂಮಪಾನ, ಸ್ತ್ರೀ ಸಂಬಂಧಪಟ್ಟಂತಹ ವ್ಯವಹಾರಗಳು, ಅಕ್ರಮ ಸಂಬಂಧಗಳು, ಇದೇನಾದರೂ ಮೇಷರಾಶಿಯವರು ಇಂತಹ ವ್ಯವಹಾರಗಳಿಗೆ ಹೋದರೆ ನೀವು 100% ನಾನು ಹೇಳ್ತೀನಿ 7.5 ವರ್ಷದಲ್ಲಿ ಸಂಪೂರ್ಣವಾಗಿ ನಾಶ ಆಗೋಗ್ತೀರಿ. ಮತ್ತೆ ಎದ್ದೇಳೋಕ್ಕೆ ನಿಮಗೆ 7.5 ವರ್ಷಗಳು ಬೇಕು. ಮತ್ತೆ ಎದ್ದೇಳೋಕ್ಕೆ ಮೊದಲನೇ ಸ್ಥಿತಿಗೆ. ಮೇಷರಾಶಿಯವರು ಧರ್ಮ, ನಿಷ್ಠೆ, ನ್ಯಾಯ, ಉಪಾಸನೆ, ಆರಾಧನೆ ಈ ಕಡೆ ಗಮನವನ್ನು ಹರಿಸಿ, ಯಾವುದೇ ತೊಂದರೆ ತಾಪತ್ರೆಗಳಿಗೆ, ಅವಘಡಗಳಿಗೆ ನೀವು ಹೋಗದಲೇ ಇದ್ದಾಗ ಶನಿ ಅನುಗ್ರಹ, ಶನಿಯ 7.5 ನಿಮಗೆ ಗೋಚರವಿಲ್ಲದ ರೀತಿಯಲ್ಲಿ ಇರುತ್ತೆ ಹೊರತು ಉಡಾಫೆಯಲ್ಲಿ, ಅಹಂಕಾರದಲ್ಲಿ ನಾವು ನಡ್ಕೊಳಕ್ಕೆ ಹೋದಾಗ ಶನಿ ಪಾತಾಳಕ್ಕೆ ತುಳಿದು ನಮ್ಮನ್ನು ನಾಶವನ್ನು ಮಾಡ್ತಾರೆ. ನಿಮಗೆ ಜೀವನದ ಸಂಪೂರ್ಣವಾದಂಥ ಪಾಠವನ್ನು ಕಲಿಸ್ತಾರೆ. ಎಚ್ಚರಿಕೆಯನ್ನು ವಹಿಸಿ ಮೇಷರಾಶಿಯವರು.